ಜನಾಂದೋಲನದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರಿಗೆ ತಿರುಗೇಟು ನೀಡತಕ್ಕಂಥ ಅವರು ಮಾಡ್ತಾ ಇರತಕ್ಕಂಥ ಸುಳ್ಳಿನ ಕಂತೆಯನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ಜನರಿಗೆ ಏನು ಮೋಸ ಮಾಡಲಿಕ್ಕೆ ಹೊಂಟಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರೇನು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು 3ನೇ ಸಭೆಯನ್ನ ಚನ್ನಪಟ್ಟಣದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರಿಗೆ ಉತ್ತರವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ರಾಜ್ಯದ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ ಸಾಹೇಬ್ರವರೇ, ಜಾರ್ಜ್ ಸಾಹೇಬ್ರವರೇ, ರೇವಣ್ಣವರೇ, ಪುಟ್ಟಣ್ಣವರೇ, ಬಾಲಕೃಷ್ಣರವರೇ, ಇನ್ನು ಕಾಂಗ್ರೆಸ್ ಪಕ್ಷದ ಶಾಸಕರಾದ ಕುಣಗಲ್ ಶಾಸಕರಾದ ರಂಗನಾಥ್ರವರೇ, ಎಲ್ಲ ಶಾಸಕ ಮಿತ್ರರೇ ಮತ್ತು ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ಮುಖಂಡರೇ, ಬಂಧುಗಳೇ, ಮಾಜಿ ಹಾಲಿ ಎಲ್ಲ ಶಾಸಕರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಯಾವ ಕೆಟ್ಟ ಸಂಪ್ರದಾಯವನ್ನ ಈ ರಾಜ್ಯದ ರಾಜಕಾರಣದಲ್ಲಿ ಹುಟ್ಟಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಪವಿತ್ರವಾದಂತಹ ಮೈತ್ರಿಯನ್ನು ಮಾಡಿಕೊಂಡು ಅಪವಿತ್ರವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ಮತ್ತು ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷದ ಸಿದ್ಧಾಂತವನ್ನು ಮರೆತು ಜಾತ್ಯತೀತ ಜನತಾದಳ ಅಂತೇಳಿ ಹೆಸರಿಟ್ಕೊಂಡು ಇವತ್ತು ಕೋಮುವಾದಿ ಪಕ್ಷದ ಜೊತೆ ಕೈಜೋಡಿಸಿ ತಮ್ಮ ರಾಜಕೀಯ ಸ್ಥಿರತೆಯನ್ನು ಕಂಡುಹಿಡಿಕೊಳ್ಳಲಿಕ್ಕೆ ತಮ್ಮ ಸಿದ್ಧಾಂತವನ್ನೇ ಮರೆತು ಹೋಗಿ ಇವತ್ತು ಏನು ಅವರ ಪಾದದಲ್ಲಿ ಬಿಜೆಪಿಯವರ ಪಾದದಲ್ಲಿ ನಿಂತಿದ್ದಾರೆ ಜೆಡಿಎಸ್ನವರು. ಅವರು ಇವತ್ತಿನ ದಿವಸ ಅವರ ಜೊತೆ ಕೈ ಜೋಡಿಸಿ ಸಿದ್ಧಾಂತವನ್ನು ಮರೆತಿದ್ದಾರೆ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರಿಗೆ ಕಳಂಕವನ್ನು ತರಬೇಕು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ, ಪರಮೇಶ್ವರ್ ಅವರ ಇಂಥ ಎಲ್ಲ ಅಧೀನದ ಭಾರತದ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸರ್ಕಾರಕ್ಕೆ ಕಪ್ಪು ಮಸಿಯನ್ನು ಬಡಿಯಬೇಕು. ತಮ್ಮ ರಾಜಕೀಯ ಜೀವನದಲ್ಲಿ ಏನು ಸ್ವಚ್ಛತೆಯನ್ನು ಇಟ್ಟುಕೊಂಡು ಪ್ರಾಮಾಣಿಕವಾದಂತಹ ರಾಜಕಾರಣವನ್ನು ಮಾಡಿಕೊಂಡು ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅವರನ್ನು ಮಸಿ ಬೆಳೆಯಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರ ಮುಖಕ್ಕೆ ಈ ಕೆಟ್ಟ ಪ್ರವೃತ್ತಿಯ ನಾಟಕದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ನಾವು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಇದೀಗ ನಿಲ್ಲಲಿಲ್ಲ. ಮೈಸೂರಿಗೆ ಹೋಗುವವರೆಗೂ ಇದೇ ರೀತಿ ಸಭೆಗಳು ನಡೆಯುತ್ತೆ. ಅವರಿಗೆ ನಾವು ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ, ನಾವು ಇಲ್ಲೇನು ಆಪಾದನೆಯನ್ನು ಮಾಡ್ತೇವೆ. ಬಿಜೆಪಿಯವರೇ, ಕಾಂಗ್ರೆಸ್ನವರೇ, ನಿಮಗೆ ತಾಕತ್ತಿದ್ರೆ, ನಿಮಗೆ ಮಾನ ಮರ್ಯಾದೆ ಇದ್ರೆ, ನಿಮಗೆ ತಾಕತ್ತು ಮಾನ ಮರ್ಯಾದೆ ಇದ್ರೆ ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ ಗೌರವ ಇದ್ರೆ ದಯಮಾಡಿ ನಮಗೆ ಉತ್ತರವನ್ನು ಕೊಡಿ. ಉತ್ತರವನ್ನು ನಾಳೆ ನೀವು ಬರ್ತೀರಿ. ಬಂದಂತ ಸಂದರ್ಭದಲ್ಲಿ ಉತ್ತರವನ್ನ ಈ ತಾಲೂಕಿನ ಜನತೆಗೆ ಕೊಟ್ಟು ಮುಂದೆ ಹೋಗಬೇಕು. ಇದನ್ನ ಸಾರಿ ನಾನು ತಪ್ಪಿ ಕಾಂಗ್ರೆಸ್ ಅದಕ್ಕೆ ಕ್ಷಮೆಯಾಚನೆಯನ್ನು ಮಾಡ್ತೇನೆ. ಅದರ ಜೊತೆಗೆ ಇವತ್ತು ಏನು ನೀವು ಮೂಡಾದ ಹಗರಣವನ್ನು ಎತ್ಕೊಂಡು ಹೊರಟಿದ್ದೇವೆ,
ಆ ಮೂಡಾದ ಹಗರಣದಲ್ಲಿ ಸಿದ್ದರಾಮಣ್ಣವರ ಒಂದೇ ಒಂದು ತಪ್ಪು, ಒಂದು ಸೂದಿ ಮನವಷ್ಟಿದ್ರು ಯಾವ ಅಬ್ರಾಹಂರವರ ಹೆಸರಿನಲ್ಲಿ ರಾಜ್ಯಪಾಲರನ್ನ ಷಂಡತಂತ್ರವನ್ನು ಉಪಯೋಗಿಸಿ ಈ ಸರ್ಕಾರಕ್ಕೆ ಮತ್ತು ಸಿದ್ದರಾಮಣ್ಣವರಿಗೆ ಮಸಿಬಳಿಯಂತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊಂಟಿದ್ದಾರೆ. ಅವರು ಮೊನ್ನೆ ದಿವಸ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ರು, ಎಲ್ಲ ನಮ್ಮ ನಾಯಕರನ್ನ ಚರ್ಚೆಗೆ ಕರೀತಾ ಇದ್ರು, DCM ಸಾಹೇಬರನ್ನ ಮತ್ತೆ ಎಲ್ಲರನ್ನು. ಅವ್ರು ಯಾರು ಬೇಡ ನಮ್ಮ ನಾಯಕರು. ಒಬ್ಬರವರೇ, ನಿಮಗೆ ತಾಕತ್ತಿದ್ರೆ ಯಾವ ವೇದಿಕೆಗೆ ನೀವು ಬರ್ತೀರಿ, ನಿಮಗೆ ತಾಕತ್ತಿದ್ರೆ ಬನ್ನಿ. ಒಂದೇ ಒಂದು ಆಪಾದನೆಯನ್ನ ಸಿದ್ದರಾಮಣ್ಣವರ ಮೇಲೆ ಪ್ರೂವ್ ಮಾಡಿದ್ರೆ ನೀವು ಹೇಳಿದ್ದಕ್ಕೆ ನಾನು ಶರಣಾಗ್ತೇನೆ. ನನಗೆ ಗೊತ್ತಿದೆ, ಆ ಕಂಪ್ಲೀಟ್ ಮೂಡ ಹಗರಣವನ್ನ ಸಂಪೂರ್ಣವಾಗಿ ಓದಿದ್ದೇನೆ. ಓದಿ ಎಲ್ಲ ಕಾನೂನಿನ ಅಂಶಗಳನ್ನು ತಿಳ್ಕೊಂಡಿದ್ದೇನೆ, ಸತ್ಯಾಸತ್ಯತೆಯನ್ನು ತಿಳ್ಕೊಂಡಿದ್ದೇನೆ. ನೀನು ನಾನು ಬೈದಂತ ಸವಾಲನ್ನ ಈ ವೇದಿಕೆ ಮುಖಾಂತರ ನಾನು ಕೊಡ್ತಾ ಇದ್ದೇನೆ. ಒಬ್ಬರವರೇ, ಬಲ್ಲಿಂದಲೇ ಕರಿತಾ ಇದ್ರಲ್ಲ, ಈಗ ಯಾವ ವೇದಿಕೆಗೆ ಬರಬೇಕು, ಯಾವ ಟಿವಿ ಮಾಧ್ಯಮಕ್ಕೆ ಬರಬೇಕು, ಎಲ್ಲಿಗೆ ಬರಬೇಕು, ನೀನು ನಿಜವಾದ ವ್ಯಕ್ತಿನೇ ಆಗಿದ್ರೆ, ನಿನಗೆ ನೈತಿಕತೆ ಇದ್ರೆ, ನಾನು ಅಬ್ರಾಹಂರವರೇ ದಯಮಾಡಿ ಯಾವ ಸ್ಥಳಕ್ಕೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ನೀವು ಸೂಚನೆಯನ್ನ ಕೊಡ್ತೀರಿ, ಎಲ್ಲಿ ಕೊಡ್ತೀರಿ ಅಲ್ಲಿ ಬರಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಯಾವುದೇ ಕಾಂಗ್ರೆಸ್ ನಾಯಕರಿಗೆ, ಇವತ್ತು ಯಾವುದೇ ಒಂದು ಕಾಂಗ್ರೆಸ್ ನಾಯಕರ ಬಗ್ಗೆ ನೀವು ಆಪಾದನೆಯನ್ನು ಮಾಡದ, JDS ಮತ್ತು ಬಿಜೆಪಿ ಶಾಸಕರಿಗೆ ನಾನು ಈ ವೇದಿಕೆ ಮುಖಾಂತರ ಕರೆಯನ್ನು ಕೊಡ್ತಾ ಇದ್ದೇನೆ. ಸಿದ್ದರಾಮಣ್ಣವರ ಭೂ ಹಗರಣದ ಬಗ್ಗೆ, ಮೂಡ ಹಗರಣದ ಬಗ್ಗೆ ಒಂದೇ ಒಂದು ತಪ್ಪನ್ನ ನೀವು ಸಾಬೀತು ಮಾಡೋದಾದ್ರೆ ನಿಮಗೆ ನೀವು ಹೇಳಿದಂತ ಶಿಕ್ಷೆಗೆ ಗುರಿಯಾಗಲಿಕ್ಕೆ ನಾನು ಬಹಿರಂಗವಾಗಿ ಸಿದ್ಧ ಇದ್ದೇನೆ. ನಿಮಗೆ ತಾಕತ್ತಿದ್ರೆ ಬನ್ನಿ ಬಹಿರಂಗವಾದ ಚರ್ಚೆಗೆ. ಈ ಚರ್ಚೆಗೆ ನಾನು ಉತ್ತರವನ್ನು ಕೊಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಒಂದೇ ಒಂದು ಆಪಾದನೆಯನ್ನ ನೀವು ಸ್ಥಿರಪಡಿಸಿ, ಅಲ್ಲಿ ನಡೆದಿರ್ತಕ್ಕಂಥದ್ದೇನು ಅದನ್ನು ಹೇಳಕ್ ಹೋದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ. ಆ ಜಮೀನು, ಆ ಸೈಟ್ಗಳು ಸಿದ್ದರಾಮಣ್ಣವರಿಗೆ ಯಾವ ರೀತಿ ಬಂದಿದ್ದಾವೆ, ಕಾನೂನಾತ್ಮಕವಾಗಿ ಬಂದಿದ್ದಾವೆ. ಆ ಪರಮಾತ್ಮ ಅಂತ ಒಬ್ಬಿದ್ದಾನೆ, ದೇವರಂತ ಒಬ್ಬಿದ್ದಾನೆ. ಅದೇನಾದ್ರೂ ನೀವು ಮರಮೋಚ ಮಾಡೋದಾದ್ರೆ ಆ ಭಗವಂತನಿಗೆ ಕ್ಷಮಿಸೋದಿಲ್ಲ. ಒಂದೇ ಒಂದು ತಪ್ಪು ಮಾಡದೇ ಇರ್ತಕ್ಕಂಥ ಸಿದ್ದರಾಮಣ್ಣವರ ಮುಖಕ್ಕೆ ಮಸಿ ಬೆಳೆಯತಕ್ಕಂಥ, ಈ ಸರ್ಕಾರಕ್ಕೆ ಮಸಿ ಬೆಳೆಯತಕ್ಕಂಥ ಕೆಟ್ಟ ಪ್ರವೃತ್ತಿಯನ್ನು ಮಾಡಿಕೊಳ್ಳಲಿಕ್ಕೆ ನೀವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ. ಪಾದಯಾತ್ರೆಯನ್ನು ಮಾಡಿ ಈ ಸರ್ಕಾರಕ್ಕೆ ಅಗೌರವವನ್ನು ತೋರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ನಾನು ನಿಮಗೆ ಒಂದು ಸವಾಲನ್ನು ಹಾಕ್ತೇನೆ. JDS ಮತ್ತು ಬಿಜೆಪಿ ಅವರಿಗೆ ಒಂದು ಸವಾಲನ್ನು ಹಾಕ್ತೇನೆ. ನಿಮ್ಮ ಬೊಮ್ಮಾಯಿಯವರ 4 ವರ್ಷದ ಆಡಳಿತದಲ್ಲಿ ಏನು 18 ಪ್ರಕರಣಗಳಿವೆ, 18 ಪ್ರಕರಣಗಳನ್ನ ಮಾಡಿ ಏನು ಆಪಾದಿತರಾಗಿದ್ದೀರಿ. ಅದರಲ್ಲಿ ನಾನು ವಿಧಾನಸಭೆಯಲ್ಲಿ 8 ದಿವಸ ಕಾದೆ ನೇಮ 62ರಲ್ಲಿ ಚರ್ಚೆ ಮಾಡಲಿಕ್ಕೆ ದಿವಂಗತ ದೇವರಾಜು ಅರಸರವರ ಟರ್ಮಿನಲ್ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆಯಲ್ಲಿ ಏನು ನೀವು 47 ಕೋಟಿ ಹಣವನ್ನು ನುಂಗಿ ನೀರು ಕುಡಿದಿದ್ದೀರಿ. ಆ ನುಂಗಿ ನೀರು ಕುಡಿದು ಇವತ್ತು ನಿಮ್ಮ ಬಿಜೆಪಿಯ ಅಧ್ಯಕ್ಷ ವೀರಯ್ಯನವರು ಇವತ್ತು ಜೈಲಿನಲ್ಲಿದ್ದಾರೆ. ಅವರ ಹೆಸರಿಗೆ 3.5 ಕೋಟಿ ರೂಪಾಯಿಗಳ ಹಣವನ್ನು ಹಾಕಿಸಿಕೊಂಡಿದ್ದಾರೆ. ಏನ ಟರ್ಮಿನಲ್ ವಿಚಾರ ಅಂದ್ರೆ ನೀವು ತಿಳ್ಕಬೇಕು ಬಂಧುಗಳೇ. KPTT ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿ
ಕೆಲಸವನ್ನೇ ಮಾಡಬಲ್ಲದೆ, ಇನ್ನೂರ ಕೆಲಸವನ್ನೇ ಮಾಡದಲ್ಲದೆ ಕೆಪಿಟಿ ಆಕ್ಟ್ನ ಉಲ್ಲಂಘನೆ ಮಾಡಿ 47 ಕೋಟಿ ರೂಪಾಯಿ ಹಗರಣವನ್ನು 45 ಕೋಟಿ ರೂಪಾಯಿ ಅಲ್ಲ, 47 ಕೋಟಿ ರೂಪಾಯಿ ಅಲ್ಲ ಹಗರಣವನ್ನು ಮಾಡಿ 3 ಕಂಪನಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ಸ್ಪೀಕರ್ ಬತಾದೇನಾ ಅವರಿಂದ ಕಿಕ್ ಬ್ಯಾಕ್ ತಗೊಂಡು ಶ್ರೀರಾಮುಲು ಅವರಿಗೆ ವಿಚಾರವನ್ನ ಎಣ್ಣಿ ಮುಟ್ಟಿಸಿದಾಗ ಶ್ರೀರಾಮುಲು ಅವರಿಗೆ ಅಂದಿನ ಸಾರಿಗೆ ಸಚಿವರಿಗೆ ವಿಚಾರವನ್ನು ಮುಟ್ಟಿಸಿದಾಗ ಯಾವುದೇ ಕಾರಣಕ್ಕೂ ಅವರು ಆ ಹಗರಣವನ್ನು ಮುಚ್ಚಾಕಿ ಮುಖ್ಯಮಂತ್ರಿಗಳ ಬಳಿಗೆ ಹೋಗುತ್ತೆ. ಬೊಮ್ಮಾಯಿ ಅವರು ಸಹ ಹಗರಣವನ್ನು ಹಂಗೆ ಮುಚ್ಚಾಕ್ತಾರೆ. 3 ಸಂಸ್ಥೆಗಳು ಕರ್ನಾಟಕ ರಾಜ್ಯದ ಕಾನೂನನ್ನು ಉಲ್ಲಂಘನೆ ಮಾಡಿ 3 ಸಂಸ್ಥೆಗಳಿಗೆ ಆ ಕಾಮಗಾರಿಗಳನ್ನು ತೆಗೆದುಕೊಳ್ತೇನೆ ಅಂತೇಳಿ ರೆಸಲ್ಯೂಷನ್ ಮಾಡಿ ಕೆಪಿಟಿ ಆಕ್ಟ್ನ ಉಲ್ಲಂಘನೆ ಮಾಡಿ ಇವತ್ತು 3 ಕಂಪನಿಗಳಿಗೆ ಹಣವನ್ನು ಕೊಟ್ಟು 47 ಕೋಟಿ ಬೊಮ್ಮಾಯಿ ಅವರು ಜಾಮೀನಾಗಿ ಅವತ್ತು ಹಗರಣವನ್ನು ಮುಚ್ಚಾಕಿದ್ದೀರಿ. ಹಗರಣವನ್ನು ನೀವು ತನಿಖೆಗೆ ಯಾಕೆ ಒತ್ತು ಕೊಡಲಿಲ್ಲ? ಹಗರಣವನ್ನು ಮುಚ್ಚಾಕಿ ಇವತ್ತು ಹೊಸದಾಗಿ ಬಂದಂತ ಎಂಡಿ ಎಫ್ಐಆರ್ ಹಾಕಿ ಇವತ್ತು ಅಧ್ಯಕ್ಷರಾದ ಅಂದಿನ ಬಿಜೆಪಿ ಸರ್ಕಾರದಲ್ಲಿ ಅಧ್ಯಕ್ಷರಾಗಿದ್ದಂತಹ ವೀರೇಂದ್ರವರು ಇವತ್ತು ಜೈಲಿನಲ್ಲಿರ್ತಕ್ಕಂಥದ್ದು ಸುಳ್ಳ? ಇವತ್ತು ಜೈಲಿನಲ್ಲಿರುವೆ, ಜೈಲಿನಲ್ಲಿ ಇದ್ದು ಇವತ್ತು ಆ ಹಗರಣವನ್ನು ಯಾಕೆ ನೀವು ಎತ್ಕೊಂಡಿಲ್ಲ? ಆ ಹಗರಣವನ್ನು ಮುಚ್ಚಾಕಿದ್ದೀರಿ, ಬಿಡೋದಿಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಾಹೇಬ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಅದನ್ನು ತನಿಖೆ ಮಾಡಿ ಏನು ಯಾವ ಶ್ರೀರಾಮುಲವರು ಮತ್ತು ಯಾವ ಬೊಮ್ಮಾಯಿಯವರ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಈ ಹಗರಣವನ್ನ ಮುಂದೆ ತರಲಿಕ್ಕೆ ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತೇವೆ. ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ 18 ಪ್ರಕರಣಗಳನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ನೀವೇನೊಂದು ತಪ್ಪು ಮಾಡಿದ್ದೀರಿ ನಿಮ್ಮ ಸರ್ಕಾರವನ್ನು ನಡೆಸ್ತಕ್ಕಂಥ ಕಾಲದಲ್ಲಿ ಅದನ್ನು ಬಳಕೆಗೆ ತಂದು ನಿಮ್ಮನ್ನ ನಾವು ಯಾವ ರೀತಿ ನಿಮ್ಮನ್ನ ಈ ರಾಜ್ಯದ ಜನತೆಗೆ ಭ್ರಷ್ಟರು ನೀಚರು ನಿಷ್ಠರು ಅಂತಕ್ಕಂಥದ್ದನ್ನು ಹೇಳಬೇಕು, ಅದನ್ನು ಹೇಳಿಕೆ ನಾವು ಸಿದ್ಧ ಇರ್ತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಒಂದು ಸವಾಲನ್ನು ಮತ್ತೆ ಅಪ್ರಾಮ್ಯವರಿಗೆ ನಾನು ಹೇಳ್ತಾ ಇದ್ದೇನೆ. ಈ ತರ ಜೋಕರ್ ಕೆಲಸ ಮಾಡಬೇಡ, ಮಾನಗಟ್ಟಿ ಕೆಲಸ ಮಾಡಬೇಡ, ಗೌರವಿಸುವಂತ ಕೆಲಸ ಮಾಡು. ಮರ್ಯಾದಸ್ಥರನ್ನ ಬೀದಿಯಲ್ಲಿರ್ತಕ್ಕಂಥ ಅನೈತಿಕವಾಗಿರ್ತಕ್ಕಂಥ ಅವ್ರು ಮಾರ್ಗಿಟ್ಟಿರೋದಂದ್ರೆ ನೀವ್ಯಾಕೆ ಮಾರ್ಗಿಟ್ಟಿ? ನೀನು ಈ ಕಲಿಕೆ ಕೆಲಸ ಮಾಡ್ಕೊಂಡು ನಿನಗೆ ತಾಕತ್ತೆ ಇದ್ರೆ ನೀನು ಯಾವುದೇ ಮಾಧ್ಯಮದ ಎದುರಿಗೆ ಯಾವುದೇ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ. ನಾನು ಓಪನ್ ಆಗಿ ನಿನಗೆ ಆಹ್ವಾನ ಕೊಡ್ತಾ ಇದ್ದೇನೆ. ನೀನು ಈ 3 ಕೇಸ್ಗಳಲ್ಲಿ ಒಂದೇ ಒಂದು ವಿಚಾರವನ್ನು ನೀನು ಸಾಬೀತು ಮಾಡಿದ್ರೆ ನಾನು ನಿನಗೆ ಶರಣಾಗ್ತೇನೆ. ದಯಮಾಡಿ ನೀನು ಬರಬೇಕು, ಇದನ್ನು ಈ ರಾಜ್ಯದ ಜನತೆಗೆ ತಿಳಿಸಬೇಕು. ಈ ರಾಜ್ಯದ ಜನತೆ ಇವತ್ತು ಏನು ಈ 3 ಹಗರಣವನ್ನು ಏನೋ ಒಂದು ಭಾವನೆಯನ್ನು ತಿಳಿದಿದ್ದಾರೆ. ಇದು ಸತ್ಯಾಸತ್ಯತೆ ಈ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಬೇಕು ಅಂತಕ್ಕಂಥ
ವತಿಯಿಂದ ನಾನು ನಿಮಗೆ ಸವಾಲಾಗಿ ಕರೀತಾ ಇದ್ದೇನೆ. ದಯಮಾಡಿ ಬರಬೇಕು, ಇಲ್ಲಾಂದ್ರೆ ನಿಮ್ಮ ತಪ್ಪನ್ನು ನೀವು ಒಪ್ಪಬೇಕು. ಇದು ಇವತ್ತಿಂದ ಪ್ರಾರಂಭ ಆಗುತ್ತೆ ಈ ಚರ್ಚೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ನಾಯಕರಾದಂತ DK ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಇನ್ನು ಮುಂದೆ ಮಾತನಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರು ನೀವೆಲ್ಲ ಈ ಸರ್ಕಾರ ಸತ್ಯತೆ ಬಗ್ಗೆ ತಿಳ್ಕೊಂಡು ಮುಂದೆ ಈ ಸರ್ಕಾರಕ್ಕೆ ಆಶೀರ್ವಾದವನ್ನು ಮಾಡಿಕೊಂಡು ಇರಬೇಕು ಅಂತಕ್ಕಂಥ ಮಾತು ಹೇಳಿ ನಿಮ್ಮೆಲ್ಲರೂ ಹೋಲಿಸಿ ಮಾತು